ಇವತ್ತು ಬೆಳಗ್ಗೆನೆ ಈ ಬೆಕ್ಕು ನಮ್ಮ ಮನೇಲಿರೋ ಫಿಶ್ ತಿನ್ನಕ್ ಬಂದ್ಬಿಡ್ತು. ಸೊ ಬೆಳಗ್ಗೆ ಎದ್ದು ಆಸ್ ಯೂಶುವಲ್ ನನಗೆ ಹೊಟ್ಟೆ ಹಸಿತ್ತು. ಹೊಟ್ಟೆ ಹಸಿದ ತಕ್ಷಣ ಸೀದಾ ನಾನು ಹೊಂಟಿದ್ದೆ ಗೌಡ್ರ ಹೋಟ್ಲಿಗೆ. ಅಲ್ಲಿ ಹೋಗಿ ಕವರ್ ಇಸ್ಕೊಂಡು ಸೀದಾ ಮನೆ ಕಡೆ ವಾಕ್ ಮಾಡ್ಕೊಂಡು ಬಂದ್ಬಿಟ್ಟೆ. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಅದಾಗಿದ ತಕ್ಷಣ ನಮ್ಮ ಮನೇಲಿರೋ ಫಿಶ್ ಬಾಲ್ ಕ್ಲೀನ್ ಮಾಡ್ಬೇಕಾದ್ರೆ ಈ ಬೆಕ್ಕು ಬಂದ್ಬಿಟ್ಟು ಅದನ್ನ ತಿನ್ಬೇಕು ಅಂತ ನೋಡ್ಕೊಂಡೇ ಕೂತ್ಬಿಟ್ಟಿತ್ತು ಗಾಯ್ಸ್. 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಅದಾದ್ಮೇಲೆ ಈ ಬೆಕ್ನ ಮಾತಾಡ್ಸಾದ್ಮೇಲೆ ಸೀದಾ ನಾವು ಬಂದಿದ್ದೆ ಶಿವಾಜಿನಗರ ಬಂದಿದ್ದೆ. ಏನಕ್ಕಂದ್ರೆ ಸ್ವಲ್ಪ ಪಾರ್ಟ್ಸ್ ಇಸ್ಕೋಬೇಕಾಯ್ತು ಮಣ್ಣಂದಿರು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಾದ್ಮೇಲೆ ನಾನು ರಾಮು ಅಣ್ಣ ಎಲ್ಲ ಬಂದಿದ ತಕ್ಷಣ ಗಾಡಿಗೆ ಪಾರ್ಟ್ಸ್ ಇಸ್ಕೊಂಡು ಸೀದಾ ನಮ್ಮ ಏರಿಯಾ ಕಡೆ ಬಂದು ಗಾಡಿ ನಿಂಚ್ಕೊಂಡು ಫುಲ್ಲು ರೆಡಿ ಸ್ಟಾರ್ಟ್ ಮಾಡ್ಬಿಟ್ವಿ. ಈ ಅಣ್ಣ ಸ್ಪಾನರ್ ವಿಚ್ಚಕ್ಕೆ ಇಷ್ಟು ಕಷ್ಟ ಪಟ್ಬಿಡ್ತಲ್ಲ ಗೈಸ್. ಇದೇ ತರ ನಾನು ಎಲ್ಲರೂ ಸಪೋರ್ಟ್ ಮಾಡಿ, ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಬಾಯ್ ಬಾಯ್ ಗೈಸ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.